ಮನೇಲಿ ನಂದೆರಡು ಪೆಟ್ ಕಿಡ್ಸು, ನನ್ನ ಮಗಳು, ನನ್ನ ಹಸ್ಬೆಂಡು, ನನ್ನ ಫಿಶ್ಗಳು. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಂಗೆ ನ್ಯೂ ಕುಕಿಂಗ್ ಇನೋವೇಷನ್ಸ್, ಮನೆ ಕ್ಲೀನಿಂಗು, ನನ್ನ ಮಗಳ ಜೊತೆ ಅವಳಿಗೆ ಬೇಕಾಗಿರೋ ಆಕ್ಟಿವಿಟೀಸ್, ನನ್ನ ಬಿಸ್ನೆಸ್, ನನ್ನ ಪರ್ಸನಲ್ ಫಿಟ್ನೆಸ್ಗಾಗಿ ನನ್ನ ವರ್ಕೌಟು, ಕೌನ್ಸಿಲಿಂಗ್, ಕಾಂಟೆಂಟ್ ಕ್ರಿಯೇಷನ್. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಇದೆಲ್ಲದ್ರ ಮಧ್ಯೆ ನಿಂಗೆ ಪ್ಲಾಂಟಿಂಗ್ ಬೇರೆ ಬೇಕಾ, ಸೊಂಟ ನೋವು ಬರುತ್ತೆ ಅಷ್ಟೇ ನಿನಗೆ ಇದೆಲ್ಲ ಮೇಂಟೈನ್ ಮಾಡೋ ಅಷ್ಟರಲ್ಲಿ, ಆದರೂ ಐ ಫೀಲ್ ಪ್ರೌಡ್ ಅಬೌಟ್ ಯು ಅಂತ ಅಂದ್ರು. ಒಂಥರ ಬ್ರೌನಿ ಪಾಯಿಂಟ್ಸ್ ಸಿಕ್ತಂಗ. ಪ್ರತಿ ಸತಿ ಪ್ಲಾಂಟಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಾಗ ನರ್ಸರಿಯಲ್ಲಿ ಹಸ್ರ ಇರೋ ಗಿಡ ಮನೆಗೆ ಬಂದು ಒಂದ್ 2 ತಿಂಗಳಲ್ಲೇ ಹೊಟ್ಟೋಗ್ಬಿಡ್ತಾ ಇತ್ತು. ಈ ಮಲ್ಟಿಪಲ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದ ನನ್ನ ಹಸ್ಬೆಂಡ್ ಕೂಡ ಬೇಡ ಸುಮ್ನೆ ಇದು ರಿಸ್ಕ್ ತಗೊಂಡ್ಬರ್ತೀವಿ 2 ದಿನ ಅದ್ ಬರಲ್ಲ ಆಮೇಲೆ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ಒಂದ್ ಕಡೆ ನಿಜ ಅಂತ ನನಗೂ ಅನ್ಸ್ತಾ ಇತ್ತು. ಸೊ ಆಲ್ಮೋಸ್ಟ್ ಡ್ರಾಪ್ ಮಾಡ್ಬಿಟ್ಟಿದೆ ಪ್ಲಾಂಟಿಂಗ್ ಐಡಿಯಾ. ಆಮೇಲೆ ಅರ್ಥ ಆಯ್ತು ನಾವು ಹೇಗೆ ನಮ್ಮ ಬಾಡಿ ನ್ಯೂಟ್ರಿಷನ್ ನ ಮೇಂಟೈನ್ ಮಾಡ್ತೀವಿ. ಫಿಶ್ಗೆ ಅದರದೇ ಆದ ಊಟ ಇರುತ್ತೆ, ಅದ್ರ ಬಾಡಿ ಕಲರ್ ಬರಕ್ಕೆ ಅಂತಾನೆ ಒಂದು ಊಟ ಇರುತ್ತೆ. ಅಷ್ಟೇ ಅಲ್ಲದೆ ನಾವು ಪೆಟ್ನ ಸಾಕ್ಬೇಕಾದ್ರೆ ಅದಕ್ಕೆ ಅದರದೇ ಆದ ಊಟ ಕೊಡ್ಬೇಕಾಗತ್ತೆ. ಹಾಗೆ ನನ್ನ ಮಗಳು ನಾವು ತಿನ್ನೋ ಎಲ್ಲ ಊಟಗಳು ನನ್ನ ಮಗಳಿಗೆ ಕೊಡಕ್ಕಾಗಲ್ಲ. ಸೊ ಇದೇ ರೀತಿ ಪ್ಲಾಂಟ್ಸ್ ನ ನೋಡ್ಕೊಳಕ್ ಬರೀ ನೀರ್ ಹಾಕಿದ್ರೆ ಸಾಕಾಗಲ್ಲ, ಅದರದೇ ಆದ ಅದ್ರ ಫುಡ್ ಕೊಡಬೇಕು ಅನ್ನೋ ರಿಸರ್ಚ್ ಮಾಡಿ ಪ್ಲಾಂಟ್ಸ್ ಮೇಲೆ ಬೇಸಿಕ್ ನಾಲೆಜ್ ತಿಳ್ಕೊಂಡ್ಮೇಲೆ ನಾನು ಪ್ಲಾಂಟಿಂಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಇವಾಗ ನಂದೇ ಆದ ಒಂದು ಮಿನಿ ಗಾರ್ಡನ್ ಸ್ಟಾರ್ಟ್ ಮಾಡ್ಕೊಂಡು ಒಂದಷ್ಟು ಗಿಡನ ಡೆಕೋರೇಷನ್ಗೆ ಅಂತ ಹಾಕಿದ್ದೀನಿ, ಇನ್ನೊಂದಷ್ಟು ವಾಸ್ತುಗೆ, ಅಡುಗೆಗೆ ಒಂದೆರಡು ಸೊಪ್ಪು, ಸ್ವಲ್ಪ ಹೂ ಬಿಡೋ ಗಿಡಗಳನ್ನ ದೇವ್ರ ಪೂಜೆಗೆ ಅಂತ ಹಾಕೊಂಡಿದ್ದೀನಿ.